ಚುರುಕರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನುಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಳೆ ಮರೆಯದಳೆ. ಲಕ್ಷ್ಮೀ ಶೋಭಾನೆಯಲ್ಲಿ 28ನೇ ಪದ್ಯ. ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥವ ಬರೆದು ನೋಡಲು ನರಹರಿಗೆ ನರಕ ಯಾತನೆ ಸಲ್ಲ ದುರಿತಾತಿ ದೂರನಿಗೆ ಮರುಳ ಮನ ಬಂದಂತೆ ನುಡಿಯದಿರು. ನಿರನಿಷ್ಠೋ ನಿರವದ್ಯ ಎಂಬ ಶ್ರುತಿಯ ಅರ್ಥವನ್ನು ನೋಡಿದಾಗ ಗೊತ್ತಾಗತ್ತೆ. ಪರಮಾತ್ಮನಿಗೆ ನರಹರಿಗೆ ಅಂತ ಇದ್ದಾರೆ. ಪರಮಾತ್ಮನಿಗೆ, ನರಸಿಂಹದೇವರಿಗೆ ಪರಮಾತ್ಮನಿಗೆ ನರಕ ಯಾತನೆ ಇಲ್ಲವೇ ಇಲ್ಲ. ದುರಿತ ಲೇಷವೂ ಇಲ್ಲದವನಿಗೆ ನರಕ ಯಾತನೆ ಎಲ್ಲಿದೋ ಅದು ಇಲ್ಲವೇ ಇಲ್ಲ. ಆದ್ದರಿಂದ ಮರುಳ ಹುಚ್ಚ ಮನಸ್ಸಿಗೆ ಬಂದಂತೆ ನುಡಿಯಬೇಡ ಅಂತ ಹೇಳ್ತಾ ಇದ್ದಾರೆ. ಸ್ವಯಂವರ ಮಾಲಿಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಿಂತು ದೇವತೆಗಳನ್ನು ಪರೀಕ್ಷಿಸ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ದೇವತೆಗಳಲ್ಲಿ ಒಂದಲ್ಲ ಒಂದು ದೋಷವಿದೆ. ಒಂದೂ ದೋಷವಿಲ್ಲದ ನಿರ್ದೋಷನಾದ ಆ ಪರಮಾತ್ಮನನ್ನೇ ವರಿಸುತ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಶ್ರುತಿಸ್ಥೋ ನಿರನಿಷ್ಠೋ ಸೌ ನಿರವದ್ಯ ಇತಿ ಪ್ರಭುಂ ಸ್ಪಷ್ಟಮಾತ್ಯಷ್ಟ ತತ್ಕೃಷ್ಟಂ ದ್ರಷ್ಟುಮಿಷ್ಟೇ ಕ ಈಶಿತು. ಆದ್ದರಿಂದ ಒಂದೂ ದೋಷವೂ ಇಲ್ಲದೇ ಇರುವಂತಹ ನಿರ್ದೋಷನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನೇ ನಾನು ವರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳ್ತಾ ಇದ್ದಾರೆ. ಇಲ್ಲಿ ನರಕಯಾತನೆ ಬರುತ್ತದೆ ಅಂತಂದವರು ಯಾರು? ನಿರನಿಷ್ಠ ನಿರವಿದ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ, ಶೈವ ಶಾಕ್ತ ಮುಂತಾದವರು ಪರಮಾತ್ಮ ನಿರಂಕುಶ ಪ್ರಭುತ್ವವನ್ನು ಒಪ್ಪದೇ ಇದ್ದರು. ಅವರವರ ಇಷ್ಟ ದೇವತೆಗೆ ಹರಿ ಅತ್ಯಂತ ಪ್ರಿಯನೆಂದೇ ಹೇಳಿದ್ದಾರೆ ಹೊರತು ಅವನಿಗೆ ನರಕಯಾತನೆ ಹೇಳಿದಂತಿಲ್ಲ. ಎಲ್ಲ ದೇವತೆಗಳಂತೆ ಅವನಿಗೂ ಕಷ್ಟ ಬರುತ್ತದೆ ಎಂದು ಮಾತ್ರ ಹೇಳ್ತಾ ಇದ್ದಾರೆ. ಕರ್ಮವಶದಿಂದ ಬ್ರಹ್ಮಭರ್ತೃ ಹೇಳ್ತಾನೆ, ಬ್ರಹ್ಮಾಂಡದ ಸೃಷ್ಟಿ ಕಾರ್ಯದಲ್ಲಿ ಕುಂಬಾರನ ಕೆಲಸ ಮಾಡಬೇಕಾಗಿದೆ. ವಿಷ್ಣು 16 ಅವತಾರವೆತ್ತುತ್ತ ಸದಾ ಮಹಾಸಂಕಟದಲ್ಲಿ ಬೀಳಬೇಕಾಗಿದೆ. ರುದ್ರನು ಬ್ರಹ್ಮ ಕಪಾಲ ಹಿಡಿದು ಭಿಕ್ಷೆ ಬೇಡಬೇಕಾಗಿದೆ. ಸೂರ್ಯನು ಅವಿಶ್ರಾಂತವಾಗಿ ಆಕಾಶದಲ್ಲಿ ಸುತ್ತುತ್ತಿರಬೇಕಾಗಿದೆ. ಆ ಕರ್ಮಕ್ಕೆ ನಮ್ಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾವಿಷ್ಣುವಿಗೂ ಮಹಾಸಂಕಟವಿದೆ ಅಂತ ಹೇಳ್ತಾ ಇದ್ದಾರೆ. 16 ಅವತಾರ ಎತ್ತಬೇಕಾಗಿದೆ. ಇವೆಲ್ಲ ಸಂದೇಹಕ್ಕೆ ಸಮಾಧಾನಕ್ಕಾಗಿ ಮರುಳ, ಹುಚ್ಚ, ಮನಸ್ಸಿಗೆ ಬಂದಂತೆಲ್ಲ ಮಾತಾಡಬೇಡ ಎಂದು ಕಟುವಾಗಿ ಉತ್ತರ ಕೊಡ್ತಾ ಇದ್ದಾರೆ. ಮುಂದೆಯೂ ನೀನು ಲಕ್ಷಿಸಬಾರದಲ್ಲಿ ಕೊಬ್ಬದಿರಲು ಪರವಾದೆ, ಬಾಯಿಗೆ ಬಂದಂತೆ ಬೊಗಳದಿರು ಎಂದೆಲ್ಲ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅವನಿಗೆ ಎಂದೂ ಯಾವ ಕಾಲಕ್ಕೂ ನರಕ ಯಾತನೆ ಇಲ್ಲವೇ ಇಲ್ಲ. ಅವನ ಸ್ಮರಣೆ ಮಾಡಿದರೆ ನರಕ ಹೋಗುತ್ತದೆ ಅಂದರೆ ಅವನಿಗೆ ಎಲ್ಲಿದ್ದ ನರಕ ಅಂಥೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ನಿರನಿಷ್ಠ ನಿರವದ್ಯ ಅಂಥೇಳಿ
ಶ್ರುತಿಗಳು ಸ್ಪಷ್ಟವಾಗಿ ಪರಮಾತ್ಮನು ದೋಷರಹಿತನಾಗಿದ್ದಾನೆ, ಪಾಪಾದಿರಹಿತನಾಗಿದ್ದಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೇವಲ ವೇದದಿಂದ ಮಾತ್ರ ತಿಳಿಯಬಹುದಾದ ವಿಷಯದಲ್ಲಿ ವೇದವೇ ಎಲ್ಲಕ್ಕಿಂತ ಪ್ರಬಲ ಆಧಾರವಾಗಿದೆ. ಅದನ್ನು ಅನುಸರಿಸಿಕೊಂಡು ಹೇಳಬೇಕು ಅಂತ ಹೇಳ್ತಾರೆ. ಶ್ರೀಗಂಧದ ತುಂಡನ್ನು ಕಣ್ಣಿಂದ ನೋಡಿದಾಗ ಇದು ಪರಿಮಳಯುಕ್ತವಾದ ಶ್ರೀಗಂಧದ ತುಂಡು ಅಂಥೇಳಿ ಅಂದುಕೊಂಡರೆ ಅದು ಹಿಂದೆ ಯಾವಾಗಲೂ ಮೂಸಿ ನೋಡಿದ ಪರಿಣಾಮ. ಅದು ಹಿಂದೆ ಬಂದ ಅನುಭವವನ್ನು ಕಣ್ಣು ಏನೂ ವ್ಯತ್ಯಾಸ ಮಾಡದೆ ಅದನ್ನು ಅನುಭವಕ್ಕೆ ತಂದಂತೆ ಆಗುತ್ತೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಎಂಥವನು ಅಂತಂದರೆ ವೇದಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ಪರಮಾತ್ಮ ನಿರ್ದೋಷನಾಗಿದ್ದಾನೆ. ಅವೇ ಪುರಾಣಗಳಲ್ಲಿಯೂ ಬಂದಿದೆ. ಆದ್ದರಿಂದ ನಿರದಿಷ್ಟೋ ನಿರವಧ್ಯ, ಪರಮಾತ್ಮ ದೋಷ ದೂರನಾಗಿದ್ದಾನೆ, ದುಃಖ ದೂರನೂ ಆಗಿದ್ದಾನೆ. ಅಂತಹ ಪರಮಾತ್ಮನನ್ನೇನೋ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಮಹಾಲಕ್ಷ್ಮಿ ಇಲ್ಲಿ ಹೇಳ್ತಾ ಇದ್ದಾಳೆ, ವೇದ ವಿರುದ್ಧವಾಗಿ ಮಾತನಾಡಬೇಡ, ಮರುಳ ಮನ ಬಂದಂತೆ ನುಡಿಯದಿರು. ನಿನ್ನ ಮನಸ್ಸಿಗೆ ಬಂದಂತೆ ಹುಚ್ಚ ಮಾತಾಡಬೇಡ. ಪರಮಾತ್ಮ ಎಲ್ಲ ಕಾಲಕ್ಕೂ ಪರಮಾತ್ಮ ದೋಷ ದೂರನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಹುಚ್ಚ ನಿನ್ನ ಮನಸ್ಸಿಗೆ ಬಂದಂತೆ ನುಡಿ, ಮಾತಾಡಲಿಕ್ಕೆ ಹೋಗಬೇಡ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ. ಕುಂದಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದೇರೆ ಪತಿಯ ನೆನೆದಳು. ಈ ದೇವತೆಗಳಲ್ಲಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾಳೆ, ಒಂದೊಂದು ಗುಣಗಳಿರಬಹುದು, ಆದರೆ ದೋಷಗಳು ಮಾತ್ರ ತುಂಬಿವೆ, ಬಹಳಷ್ಟಿವೆ. ಎಳ್ಳಷ್ಟೂ ದೋಷ ಇಲ್ಲದೇ ಇರುವಂತಹ ಪರಮಾತ್ಮನೇ, ಶ್ರೀಹರಿಯೇ ನನಗೆ ಯೋಗ್ಯನಾದ ಪತಿಯೆಂದು ಆ ರೀತಿ ಆಲೋಚಿಸಿ ಮಹಾಲಕ್ಷ್ಮೀ ದೇವಿ ಅನಾದಿ ಕಾಲದಿಂದಲೂ ತನ್ನ ಪತಿಯಾಗಿರುವ ಆ ಪರಮಾತ್ಮನನ್ನು ಮಹಾಲಕ್ಷ್ಮೀ ದೇವಿ ನೆನೆಸ್ತಾ ಇದ್ದಾಳಂತೆ. ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರಲ್ಲಿ ಒಂದೊಂದು ದೋಷಗಳಿವೆ. ಆ ಪರಮಾತ್ಮ ಒಬ್ಬನೇ, ಶಿವನೇ ಉಗ್ರ ಅಂತ ಹೆಸರು ಅವನಿಗೆ, ಭಯಂಕರ ಅಂತ ಅರ್ಥ. ವಾಯುದೇವರು, ವಾಯು ಹೇಗೂ ಚಂಚಲ, ಶೇಷನೇ ಗೂಢಪಾತ್, ಕಾಲುಗಳಲ್ಲಿವೆ ತಿಳಿಯದು. ಬ್ರಹ್ಮ ವೃದ್ಧನಾಗಿದ್ದಾನೆ, ಅಗ್ನಿ ಉರಿಯವನಾಗಿದ್ದಾನೆ, ಸೂರ್ಯನು ಉರಿಯವನಾಗಿದ್ದಾನೆ, ಗರುಡನ ಮೂಗು ನೆಟ್ಟಗಿಲ್ಲ, ಪೂಷಣಿಗೆ ಹಲ್ಲಿಲ್ಲ. ವರುಣನ ಹೆಸರೇ ಜಲರಾಟ್, ಜಲಾಧಿಪತಿ ಆದರೇನು. ಇನ್ನೊಂದು ಅರ್ಥದಲ್ಲಿ ಜಡರಿಗೆ ಅಂದರೆ ಮೂರ್ಖರಿಗೆ ಶಿಖಾಮಣಿ. ಇಂದ್ರನು ಪರ್ವತವೈರಿ ಗೋತ್ರಾಸಹ, ಇನ್ನೊಂದು ಅರ್ಥದಲ್ಲಿ ಕುಲಗೋತ್ರ ಇಲ್ಲದೇನು. ಹೀಗೆ ದೇವತೆಗಳ ಹೆಸರುಗಳೇ ಅವರ ದೋಷಗಳನ್ನು ಎತ್ತಿ ಹೇಳುತ್ತವೆ ಎಂದು ರುಕ್ಮಿಣೀಶ ವಿಜಯದಲ್ಲಿ ಹೇಳಿದ್ದಾಳೆ ಅಂತ ಹೇಳಿ. ಪರಮಾತ್ಮನೊಬ್ಬನೇ ನಿರ್ದೋಷನಾಗಿದ್ದಾನೆ. ನಿರ್ದೋಷನಾಗಿರುವಂತಹ ಆ ಪರಮಾತ್ಮನನ್ನೇ ನಾನು ಮದುವೆ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಅಂತ ಹೇಳ್ತಾಳೆ. ಎಲ್ಲೋ ಒಂದು ಗುಣಗಳಿದ್ದರೆ ಇರ್ಬೋದು, ಆದರೆ ದೋಷಗಳು ತುಂಬಿಕೊಂಡಿವೆ.
ಎಳ್ಳಷ್ಟೂ ಕುಂದು ಇಲ್ಲದ, ಒಂದು ಸ್ವಲ್ಪವೂ ದೋಷ ಇಲ್ಲದೆ ಇರುವಂತಹ, ನಿರ್ದೋಷನಾಗಿರುವಂತಹ, ಗುಣಪೂರ್ಣನಾಗಿರುವಂತಹ ಆ ಪರಮಾತ್ಮನನ್ನೇ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇದ್ದ. ಏನು ಭಾಗವತ ಇತ್ಯಾದಿಗಳಲ್ಲಿ ಬಂದಿದೆ ಅದನ್ನೇ ಎಲ್ಲೇ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಪರಮಾತ್ಮ ಒಬ್ಬನೇ ನಿರ್ದೋಷನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ. ಅವನಲ್ಲಿ ಎಳ್ಳಷ್ಟೂ ಕುಂದಿಲ್ಲ. ಮುಕುಂದ ಅವನು, ಮುಕ್ತಿಯನ್ನು ಕೊಡುವವನು. ದೇವರ್ಷಿ ವಿಪ್ರರ ಕೊಂದು ತನ್ನುದರದೊಳಿಟ್ಟು ತೇವಿರ್ತ ಹರಿಗೆ ದುರಿತವಾ ಭಾವಜ್ಞರೆಂಬರೆ ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವರೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ ದೇವತೆಗಳನ್ನು, ಋಷಿಗಳನ್ನು, ವಿಪ್ರರನ್ನು ಬಿಡದ ಎಲ್ಲ ಜೀವಿಗಳನ್ನು ಕೊಂದು ತಿಂದು ಮುಗಿಸಿದವ ಅಂತ ಹೇಳ್ತಾರೆ. ಅಂಥವನಿಗೂ ಪಾಪಲೇಪ ಉಂಟೆಂದು ಜ್ಞಾನಿಗಳು ಹೇಳ್ತಾರೇನೋ. ಪ್ರಳಯ ಕಾಲದಲ್ಲಿ ಆಲದೆಯ ಮೇಲೆ ಶಿವಲಿಂಗ ಇಡಬೇಕೇನೋ. ಇಲ್ಲಿ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ನರಕಯಾತನೆ ಸಲ್ಲ ದುರಿತಾತಿ ದೂರನಿಗೆ. ಪಾಪ ದೂರತ್ವನೇ ಇಲ್ಲಿ ಮಹಾಲಕ್ಷ್ಮೀ ದೇವಿ ಯುಕ್ತಿಯಿಂದ ಸಮರ್ಥನೆ ಮಾಡ್ತಾ ಇದ್ದಾಳೆ. ಆದ್ದರಿಂದ ಹೇಳ್ತಾ ಇದ್ದಾಳೆ, ಬ್ರಹ್ಮಾಣಮಿದ್ರಂ ಇಂದ್ರಂ ರುದ್ರಂ ಚ ಯಮಂ ವರುಣಮೇವ ಚ ನಿಹತ್ಯ ಹರತೆ ಯಸ್ಮಾತ್ ತಸ್ಮಾತ್ ಹರಿರ್ಹೋಚ್ಯತೆ. ಪರಮಾತ್ಮನಿಗೆ ಎಂದೂ ಪಾಪ ಇಲ್ಲವೇ ಇಲ್ಲ, ಪಾಪದ ಲೇಪವೇ ಇಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲರನ್ನು, ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆಲದ ಎಲೆಯ ಮೇಲೆ ಶಿವಲಿಂಗವನ್ನು ಇಡ್ತಾರೇನೋ, ಅಂದರೆ ಆಲದ ಎಲೆ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೇನೋ, ಈ ಅರ್ಥದಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ನಾರದ ಪುರಾಣದಲ್ಲಿ ಹೇಳಿದ್ದಾರೆ, ಇರುವ ವಸ್ತುವನ್ನೇ ಯಾರು ಧ್ಯಾನ ಮಾಡುವನೋ ಅದರ ನಿರ್ಮಾತನೆಂದು ವ್ಯವಹಾರ ಮಾಡಬೇಕು. ಆದ್ದರಿಂದ ಆಲದೆಲೆಯ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬಾರ್ದು, ಆ ಅಭಿಪ್ರಾಯವನ್ನು ಇಟ್ಕೋಬಾರ್ದು. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ವಟಪತ್ರಶಾಹಿ ಆಗಿದ್ದಾನೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಮಾರ್ಕಂಡೇಯ ಋಷಿಗಳು. ಅವರು ಮಹಾಪ್ರಳಯ ಕಾಲದಲ್ಲಿ ಆ ಪ್ರಳಯ ಸಮುದ್ರದಲ್ಲಿ ಪರಮಾತ್ಮನನ್ನು ಕಂಡಿದ್ದಾರೆ, ವರ್ಣಿಸಿದ್ದಾರೆ. ಆತಸೇ ಪುಷ್ಪವರ್ಣಾಭಃ ಶ್ರೀವತ್ಸಕೃತಭೂಷಣಃ. ಆಗಸೆ ಹೂವಿನಂತೆ ನೀಲವರ್ಣದಿಂದ ಹೊಳೆವ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯಿಂದ ಒಪ್ಪುವ ಆ ಪರಮಾತ್ಮನನ್ನು ಪ್ರತ್ಯಕ್ಷ ಕಂಡಿದ್ದಾರೆ. ಮಹಾಪ್ರಳಯದಲ್ಲಿ ಪರಮಾತ್ಮನು ದೇವರ್ಷಿಗಳನ್ನು, ವಿಪ್ರರನ್ನು ಎಲ್ಲರನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡಿದ್ದಾನೆ. ಅದನ್ನೇ ವಾದಿರಾಜರು ವೈಕುಂಠವರ್ಣಲ್ಲಿ ಹೇಳ್ತಾರೆ, ಹಿಂದೆ ಬೊಮ್ಮನ ಸೃಜಿಸಿ ಅವನಂಗವಾಗಲೇ ತಿಂದರೆ ತುತ್ತು ಕುಂದುವುದು ಎಂದು ಉದಾಸೀನವ ಮಾಡಿದ ಶ್ರೀಕೃಷ್ಣ ನಿಂದು ಭುಂಜಿಸಿ ತೇಗುತ್ತಿದ್ದ. ಹೆಡತಲೆಯ ಮೃತ್ಯುವೆ ಅಡಿಗಡಿಗೆ ತುಪ್ಪವ ಎತ್ತಲೆ ಒಂದೊಂದೆಂಬುದೇ ತುತ್ತುಗಳಾದವು. ಇದರಿಂದಲೇ ಗೊತ್ತಾಗುತ್ತೆ, ಪರಮಾತ್ಮನೇ ಸೃಷ್ಟಿಯನ್ನು ಮಾಡುವವನು ಅವನೇ, ಸ್ಥಿತಿಯನ್ನು ಮಾಡುವವನು ಅವನೇ. ಲಯವನ್ನು ಮಾಡುವವನು ಅವನೇ.
ಎಲ್ಲವೂ ಅವನೇ ಮಾಡ್ತಾ ಇದ್ದಾನೆ ಅನ್ನುವುದನ್ನು ತಿಳ್ಕೋಬೇಕು. ಇದೆಲ್ಲ ಪರಮಾತ್ಮನಿಗೆ ಒಂದು ಲೀಲೆಯಿಂದ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಅವನ ರೋಮಕೂಪದಲ್ಲಿಯೇ ಕೋಟಿ ಬ್ರಹ್ಮಾಂಡಗಳು ತುಂಬಿವೆ ಅಂತ. ಅಂತಹ ಮಹಾಕಾಯದವನಿಗೆ ಒಂದು ಬ್ರಹ್ಮಾಂಡ ಯಾವತ್ತು ಮೂಲೆಗಾಗುತ್ತೆ. ಲಕ್ಷ್ಮೀ ಶುಭಾನ್ ಮುಂದೆ ಹೇಳ್ತಾ ಇದ್ದೆ, ಹಸಿವೆ ತೃಷೆ ಪರಮಾತ್ಮನಿಗೆ ಇದ್ಯಾವುದೂ ಇಲ್ಲ. ಜರ ಮರಣ ಇದ್ಯಾವುದು ಪರಮಾತ್ಮನಿಗೆ ಇಲ್ಲೇ ಇಲ್ಲ. ಇವ್ಯಾವು ಬಾಧಿಸುವುದೂ ಇಲ್ಲ. ಪರಮಾತ್ಮ ಆನಂದ ಉದ್ರೇಕದಿಂದ ಸೃಷ್ಟಿ ಸ್ಥಿತಿ ಇತ್ಯಾದಿಗಳನ್ನು ಮಾಡ್ತಾನೆ. ಕ್ರೂರ ಕಾರ್ಯವು ಸಂಹಾರವು ಅವನಿಗೆ ಲೀಲೆಯಾಗಿದೆ. ವಾದರಾಜರು ಒಂದು ಕಡೆ ಹೇಳ್ತಾ ಇದ್ದಾರೆ, ಹೊಟ್ಟೆ ಎಂಬ ಹೊನ್ನ ತೊಟ್ಟಿಲೊಳಗಿಟ್ಟು ವಿಠ್ಠಲ ಜೀವರ ನಿದ್ರೆಗೊಳಿಸುವರು. ಅದನ್ನೇ ಟೀಕಾರಾಯರು ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ. ಇಲ್ಲಿ ಪರಮಾತ್ಮ ತನ್ನ ಹೊಟ್ಟೆಯಲ್ಲೇ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಇಟ್ಕೊಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಮಾತ್ಮನಿಗೆ ತನ್ನ ಅವತಾರದ ಆದಿ ಅಂತ್ಯ ಸರ್ವವೂ ಗೊತ್ತಿದೆ. ತಾನ್ಯಹಂ ವೇದ ಸರ್ವಾಣಿ ಅಂತ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಭಕ್ತವತ್ಸಲನಾಗಿದ್ದಾನೆ. ಭಕ್ತರಿಗೆ ಉದ್ಧಾರ ಮಾಡುವುದಕ್ಕೋಸ್ಕರ ಭಕ್ತವತ್ಸಲನಾದಂತಹ ಪರಮಾತ್ಮ ಶಿವನ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕಾಗಿ ಅವನ ಲಿಂಗವನ್ನು ಸೇತುವೆಯ ಮುಂದೆ ನಿಲ್ಲಿಸಿದ್ದಾನೆ ಅಂಥೇಳಿ ಶ್ರೀರಾಮ ದೇವರು ಹೇಳ್ತಾ ಇದ್ದಾರೆ. ಇದನ್ನೇ ವಾದಿರಾಜರು ಯುಕ್ತಿ ಮಲ್ಲಿಕೆಯವರು ಹೇಳಿದ್ದಾರೆ. ಹರಿ ಸರ್ವೋತ್ತಮ ಸಾರದಲ್ಲಿಯೂ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಅನ್ನೋದನ್ನು ತಿಳ್ಕೊಬೇಕು. ಹಸಿವೆ ತೃಷೆ ಜರೆ ಮರಣ ರೋಗ ರುಜಿನಗಳೆಂಬ ಸುರ ಪೇಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ಹಸಿವೆ, ನೀರಡಿಕೆ, ಮುಪ್ಪು, ಮರಣ, ರೋಗ ರುಜಿನಗಳು, ಆಧ್ಯಾತ್ಮಿಕ ತಾಪವಾಗಲಿ, ಅಸುರ ಪಿಶಾಚಿಗಳ ಭಯವೆಂಬ ಆದಿಭೌತಿಕ ತಾಪವಾಗಲಿ, ಇವ್ಯಾವುದೂ ಇಲ್ಲದೇ ಇರುವಂತಹ ಪರಮಾತ್ಮನಿಗೆ ಹಸಿವು ಮುಂತಾದ ಯಾವ ದೋಷವೂ ಇಲ್ಲ. ಅವನಲ್ಲಿ ಇದೆ ಅಂಥೇಳಿ ಎಂದು ಭಾವಿಸಬಾರದು. ಅದರಿಂದ ಹೇಳ್ತಾ ಇದ್ದಾರೆ, ಆ ಪರಮಾತ್ಮನಿಗೆ ಹಸಿವೆ ನೀರಡಿಕೆ ಏನೂ ಇಲ್ಲ. ನೀನು ಮನಸ್ಸಿಗೆ ಬಂದಂತೆ ಅವನು ಮನುಷ್ಯ ಅಂತ ತಿಳ್ಕೊಬೇಡ. ಮನುಷ್ಯರಿಗೆ ಅವೆಲ್ಲ ಇರುತ್ತೆ, ಹಸಿವೆ ನೀರಡಿಕೆ ರೋಗ ರುಜಿನ ಇವೆಲ್ಲ. ಅಸುರ ಪಿಶಾಚಿಗಳ ಭಯ ಮನುಷ್ಯರಿಗಿರುತ್ತೆ. ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಇದಿಲ್ಲ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಿಂತೇತ ತದದ್ಭುತಂ. ನಾರಾಯಣ ಎಂಬ ಸುಲಭವಾದ ಮಂತ್ರವಿದೆ, ನಾಲಿಗೆ ವಶದಲ್ಲಿದೆ. ಆದರೂ ಜನರು ನರಕ ಭಾಗ್ಯಗಳಾಗ್ತಾ ಇರುವುದು ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ವ್ಯಸನ ಬರಬಾರದು ಎಂದು ಪರಮಾತ್ಮ ಅಂದುಕೊಂಡರೆ ಆಗಲೇ ಜೀವನಿಗೆ ಮುಕ್ತಿ.
ಲಿಂಗಭಂಗ ನಿಜವಾದ ಮುಕ್ತಿಯಲ್ಲ. ಲಿಂಗ ಶರೀರ ಕೇವಲ ನಿಮಿತ್ತ ಮಾತ್ರ. ಹರಿಯ ಇಚ್ಛೆ ಅದು ಬಂಧಕವಾಗಿದೆ. ಈ ಜೀವನ ಸ್ವರೂಪಾನಂದ ವ್ಯಕ್ತವಾಗಲಿ ಎಂದು ಆತ ಇಚ್ಛೆ ಮಾಡಿದರೆ ಆಗಲೇ ಜೀವಕ್ಕೆ ಮುಕ್ತಿ ಸಿಗುತ್ತೆ. ಅವನಿಗೆ ನಾರಾಯಣ ಅಂತ ಹೆಸರು. ನಾರ ಅಂದರೆ ಹಸಿವು ಮುಂತಾದ ದುಃಖ ಲೇಷವೂ ಇಲ್ಲದ ಮುಕ್ತರು. ಅವರಿಗೆ ಅಯನ ಅಂದರೆ ಅಂಥವರಿಗೆ ಆಶ್ರಯನಾಗಿದ್ದಾನೆ. ಆದ್ದರಿಂದ ನಾರಾಯಣ. ನಾರಾಯಣನಾದ್ದರಿಂದಲೇ ವ್ಯಸನ ಬರಬಾರದು ಎನ್ನುತ್ತಾರೆ. ಮುಕ್ತಿ ಆ ಪರಮಾತ್ಮನೇ ಮುಕ್ತಿಯನ್ನು ಕೊಡ್ತಾನೆ. ಭಕ್ತನಿಗೆ ವ್ಯಸನ ಬರಬಾರದು ಎಂದು ನಾರಾಯಣನಿಗೆ ಎಂದು ಸ್ಪಷ್ಟವಾಗಿ ಹೇಳದಿರುವುದಕ್ಕೆ ಒಂದು ಉದ್ದೇಶವಿದೆ. ಕೆಲವು ವಾದಿಗಳು ಹೇಳ್ತಾರೆ, ವಿಷ್ಣು ಸರ್ವಶಕ್ತನಾದ್ದರಿಂದಲೇ ಲೀಲೆಗಾಗಿ ಸ್ವೇಚ್ಛೆಯಿಂದ ಜೀವನಾಗಿ ಹಸಿವು ಮುಂತಾದ ವ್ಯಸನಗಳನ್ನು ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಮಾಯಾವಾದಿಗಳು ಈಶ್ವರ ಪರಮಾತ್ಮನನ್ನು ಮಾಯಾ ಶರೀರವುಳ್ಳ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಇಂಥವನಲ್ಲ, ತನಗೆ ತಾನೇ ದುಃಖ ತಂದುಕೊಳ್ಳುವಂತಹ ಬುದ್ಧಿಗೇಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಆದ್ದರಿಂದ ಪರಮಾತ್ಮ ಸರ್ವಶಕ್ತನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ನ ಅಂದರೆ ಅರಾಯಣ, ದೋಷವಿಲ್ಲದವನು. ಅವನ ಶರೀರ ಎಂದಿಗೂ ಅಪ್ರಾಕೃತವಾಗಿದೆ, ಆನಂದಮಯವಾಗಿದೆ. ಆದ್ದರಿಂದಲೂ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಭಕ್ತರ ವ್ಯಸನ ಬಾರದಂತೆ ಮಾಡುವ ಪರಮಾತ್ಮನಿಗೆ ವ್ಯಸನ ಇದೆಯನ್ನು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ಪಾಂಡವರ ವನವಾಸ ಕಾಲದಲ್ಲಿ ದೂರ್ವಾಸರು 10,000 ಮಂದಿ ಶಿಷ್ಯರನ್ನೇ ಬಂದು ಪಾಂಡವರ ಸತ್ವ ಪರೀಕ್ಷೆಗಾಗಿ ಅನ್ನಭಿಕ್ಷೆ ಬೇಡಿದಾಗ ಶ್ರೀಕೃಷ್ಣನು ಅಕ್ಷಯ ಪಾತ್ರೆ ಒಂದು ಅನ್ನದ ಅಗಳ ತುಂಡನ್ನು ಅಗಳನ್ನುಂಡು ಅಷ್ಟೂ ಜನರಿಗೆ ಉದರ ಪೂರ್ತಿಯಾದರ ಅನುಭವ ನೀಡಿದ್ದಾನೆ. ಅಂತಹ ಪರಮಾತ್ಮೆಗೆ ಹಸಿವೇನು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ನಾರಾಯಣ ಅಂದರೆ ಮಾತ್ರ ಭಕ್ತರ ದುಃಖವನ್ನು ಕಳಿತಾನೆ. ಅವನಿಗೆ ಎಂದು ಯಾವ ಕಾಲಕ್ಕೂ ದುಃಖಾದಿಗಳು ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ನ ಅಂದರೆ ಸಕಲ ಚೇತನಾಚೇತನ ಪ್ರಪಂಚಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಅಂದರೆ ಅಧಿಕನಾಗಿದ್ದಾನೆ, ಉತ್ತಮನಾಗಿದ್ದಾನೆ. ಆದ್ದರಿಂದಲೇ ರ ಎಂದರೆ ಸಮಸ್ತ ದೋಷಕ್ಷಯವುಳ್ಳವನಾಗಿದ್ದಾನೆ. ಅದರಿಂದಲೂ ಉತ್ತಮನು. ಆದ್ದರಿಂದ ಎಂದರೆ ಭಕ್ತರ ದೋಷ ವ್ಯಸನಗಳನ್ನು ದೂರ ಮಾಡ್ತಾನೆ. ಆದ್ದರಿಂದಲೇ ನ ಅಂದರೆ ಎಲ್ಲ ದೋಷ ವ್ಯಸನಗಳಿಗೆ ವಿರುದ್ಧವಾದ ಕಾರುಣ್ಯಾದಿ ಪೂರ್ಣ ಗುಣಸ್ವರೂಪನು. ನ ರ ಯ ನ ನಾರಾಯಣನ ರೂಢಿಯಲ್ಲಿ ನಕಾರವು ನಕಾರವಾಗ್ತಾ ಇದೆ. ಆದ್ದರಿಂದ ಮನಸ್ಸಿಗೆ ಬಂದಂತೆ ಯೋಚಿಸ್ಲಿಕ್ಕೆ ಹೋಗಬೇಡ. ಪಶುಗಳಂತೆ ಯೋಚಿಸ್ಲಿಕ್ಕೆ ಹೋಗಬೇಡ. ಪರಮಾತ್ಮ ಕರುಣಾ ಸಮುದ್ರನಾಗಿದ್ದಾನೆ. ಪಶು ಅಂದರೆ ಪಶುಗಳಂತೆ ಅಜ್ಞಾನಿಗಳಾದ ಮಾನವರು ಮೊದಲಾಗಿ ಮಾನವರು ಭಕ್ತಿಯಿಂದ ಕೃತಜ್ಞತಾ ಭಾವದಿಂದ ಸ್ಮರಿಸಿದರೆ ಕೃಷ್ಣ ನಾರಾಯಣ ಅಂಥೇಳಿ ಸರಿಯಾಗಿ ನೆನೆದರೆ ಉದ್ಧಾರ ಮಾಡ್ತಾನೆ. ಇಲ್ಲಿ ರೋಗ ರುಜಿನಗಳು ಭಯ ಅಂಥೇಳಿ 2 ಸಲ ಹೇಳಿದ್ದಾರೆ. ಆಧ್ಯಾತ್ಮಿಕ ಆದಿಭೌತಿಕ ವ್ಯಸನಗಳನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ಇಂತಹ ಪರಮಾತ್ಮನಿಗೆ ಹಸಿವೆ ನೀರಡಿಕೆ ಇದು ಯಾವುದೂ ಇಲ್ಲ.
ಮಹಾಲಕ್ಷ್ಮಿ ಅದನ್ನೇ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನಿಗೆ ಹಸಿವೆ ನೀರಡಿಕೆ ಎಲ್ಲ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಅಂಥೇಳಿ ಆ ಪರಮಾತ್ಮನಿಗೆ ನಾರಾಯಣ ಎಂಬ ಹೆಸರಿದೆ. ನಾನು ಅವನನ್ನೇ ಮದುವೆಯಾಗುತ್ತೇನೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಬಂದಿದೆ. ಇನ್ನು ವಿಶೇಷಾರ್ಥ ಇನ್ನು ಬಹಳಷ್ಟಿದೆ, ಅದನ್ನು ನಾಳಿನ ದಿವಸ ನೋಡೋಣ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ವಾದರಾಜ ಸ್ವಾಮಿಗಳಿಗೆ ಮಹಾಲಕ್ಷ್ಮೀ ದೇವಿ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವದೋಷರಹಿತನಾಗಿರುವಂತಹ ಆ ಪರಮಾತ್ಮನಿಗೆ ಮಾಲೆ ಹಾಕ್ತಾಳೆ. ಉಳಿದವರೆಲ್ಲರಲ್ಲಿ ಒಂದಲ್ಲ ಒಂದು ದೋಷಗಳಿವೆ. ಅವನೊಬ್ಬನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಒತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.